ಹಾಯ್ ಗೆಳೆಯರೇ, ದೇವರ ಮೇಲೆ ಭಕ್ತಿ ಇರುವ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಆಸ್ತಿಕ ದೇವರ ಪೂಜೆಯನ್ನು ಮಾಡ್ತಾನೆ. ಕೆಲವೊಮ್ಮೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಸಹಿತ ದೇವರು ನಮ್ಮ ಕೈ ಹಿಡಿತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ ಅನಿಸಿದ್ದಿರುತ್ತೆ. ಆದರೆ ನಾವು ಆ ಥರ ಯಾವತ್ತೂ ಅಂದ್ಕೊಳ್ಬಾರ್ದಂತೆ. ಯಾಕಂದರೆ ದೇವರು ನಮಗೆ ಹಲವಾರು ರೀತಿಯಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಸೂಚನೆಗಳನ್ನು ಕೊಡ್ತಿರ್ತಾನೆ. ಹಾಗಾದರೆ ಆ ದೇವರು ನಮಗೆ ಒಲಿದಿದ್ದಾನೆ, ನಮ್ಮನ್ನು ಆಶೀರ್ವದಿಸಿದ್ದಾನೆ ಅನ್ನೋ ಸೂಚನೆಗಳು ಯಾವ ರೀತಿ ಸಿಗುತ್ತೆ? ದೇವರು ನೀಡುವಂತಹ ಅದ್ಭುತ ಸೂಚನೆಗಳು ಯಾವೆಲ್ಲ ಆಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕಾಗಿ ಪೂಜೆ ಪುನಸ್ಕಾರ ಮಂತ್ರ ಪಠಣ ಮುಂತಾದ ಕಾರ್ಯಗಳನ್ನು ನಾವು ಮಾಡ್ತೀವಿ. ಒಂದು ವೇಳೆ ನಮಗೆ ದೇವರ ಅನುಗ್ರಹ ಆಗಿದ್ದರೆ, ನಮ್ಮ ಭಕ್ತಿಗೆ ದೇವರು ಮೆಚ್ಚಿದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳು ಗೋಚರವಾಗುವಂತೆ ಮಾಡ್ತಾನೆ. ಆ ಸೂಚನೆಗಳು ನಮಗೆ ಸಾಮಾನ್ಯ ಅಂತ ಅನಿಸ್ಬಿಡ್ಬೋದು. ಆದರೂ ಕೂಡ ನಮ್ಮ ಜೀವನದಲ್ಲಿ ಆ ಸೂಚನೆಗಳು ಕಾಣಿಸ್ಕೊಂಡ ಮೇಲೆ ಬಹುದೊಡ್ಡ ಮಟ್ಟದ ಬದಲಾವಣೆಯೊಂದು ಕಂಡುಬರುತ್ತೆ. ಅದೃಷ್ಟ ನಮ್ಮೊಂದಿಗೆ ಸದಾ ನಿಲ್ಲುವಂತೆ ಮಾಡುತ್ತೆ. ಯಾಕಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡಿದಂತಹ ಪೂಜೆಗೆ ಖಂಡಿತವಾಗಿಯೂ ಪ್ರತಿಫಲ ದೊರೆತೇ ಇರುತ್ತೆ. ಮೊದಲಿಗೆ ನೋಡೋದಾದರೆ, ಮನೆಯಲ್ಲಿ ದೀಪ ಹಚ್ಚುವಾಗ ಅಥವಾ ನೀವು ಹಚ್ಚಿಟ್ಟಂತಹ ದೀಪ ಮನೆಯಲ್ಲಿ ಪ್ರಶಾಂತವಾಗಿ ಉರಿತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ದೇವರ ಅನುಗ್ರಹ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಗಾಳಿ ಇಲ್ಲ ಅಂದರೂ ಕೂಡ ಹಚ್ಚಿಟ್ಟ ದೀಪ ಆ ಕಡೆ ಈ ಕಡೆ ಹೊಯ್ದಾಟ ಮಾಡ್ತಾ ಇರೋದನ್ನು ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ. ಇನ್ನು ಕೆಲವೊಮ್ಮೆ ದೇವರ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಮೇಲಿಂದ ಮೇಲೆ ಹಲ್ಲಿಗಳು ಕಾಣಿಸ್ತಾ ಹೋದರೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಆಗಿದೆ ಅಂತ ತಿಳ್ಕೊಬೇಕು. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋ ಮುಂಚೆ ಅಂದರೆ 1 ಗಂಟೆ ಮೊದಲು ಅತ್ಯಂತ ಮಂಗಳಕರ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ದೇವಾನುದೇವತೆಗಳು ಸಂಚಾರ ಮಾಡ್ತಿರ್ತಾರೆ ಅನ್ನೋದು ಅನಾದಿ ಕಾಲದಿಂದಲೂ ಬಂದಂತಹ ನಂಬಿಕೆ. ಇಂತಹ ಶುಭ ಸಮಯದಲ್ಲಿ ನೀವು ಮಲಗಿದ್ರೂ ಸಹಿತ ಒಮ್ಮಿಂದೊಮ್ಮೆಲೆ ನಿಮಗೆ ಪ್ರತಿನಿತ್ಯ ಎಚ್ಚರ ಆಗ್ತಾ ಇದ್ದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಆಗಿದೆ ಅಂತ ಅಂದ್ಕೊಂಡು ಬಿಡಿ. ದೇವರು ನೀವು ಮಾಡ್ತಾ ಇರೋ ಪೂಜೆ ಪುನಸ್ಕಾರಕ್ಕೆ ಮೆಚ್ಚಿ ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಅನ್ನೋದರ ಸೂಚನೆ ಇದು. ಹೀಗಾಗಿ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಅನ್ನೋದರ ಮುನ್ಸೂಚನೆ ಇದಾಗಿರುತ್ತೆ. ಗೆಳೆಯರೇ, ಇನ್ನು ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸ್ತಾ ಇದ್ದರೆ ಅದನ್ನು ನಾವು ಶುಭ ಸೂಚಕ ಅಂತ ಪರಿಗಣಿಸಬೇಕು. ಯಾಕಂದರೆ ಮನೆಯೊಳಗೆ ಕಪ್ಪು ಇರುವೆಗಳು ಬರ್ತಾ ಇದ್ದರೆ ಶೀಘ್ರದಲ್ಲೇ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಒಲಿದು ಬರುತ್ತೆ ಅಂತ ಅರ್ಥ. ಇನ್ನು ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ನೀವು ಪ್ರತಿದಿನ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು. ದೇವಿ ಅನುಗ್ರಹ ಇರಬೇಕು ಅಂದರೆ ದಿನನಿತ್ಯ ಹೊಸ್ತಿಲ ಪೂಜೆಯನ್ನು, ಶುಕ್ರವಾರ ದೇವಿ ಪೂಜೆಯನ್ನು ತಪ್ಪದೇ ಮಾಡ್ತಾ ಇರಬೇಕು. ಆಗ ಲಕ್ಷ್ಮೀ ದೇವಿ ನಿಮಗೆ ಬೇಗನೆ ಆಶೀರ್ವಾದ ಮಾಡ್ತಾಳೆ, ಸಂಪತ್ತು ಹೆಚ್ಚಾಗುವಂತೆ ಕರುಣಿಸ್ತಾಳೆ. ಇನ್ನು ದೇವರು ನಮ್ಮನ್ನು ಹರಿಸಿದ್ರೆ ಅಥವಾ ದೇವರು ನಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನೇನಾದರೂ ಕರುಣಿಸಿ ಬಿಟ್ಟಿದ್ರೆ ಮಲಗಿದ್ದಾಗ ಕನಸಿನಲ್ಲಿ ರಾಮ ರಾಮ ಅನ್ನುವಂತಹ ಮಂತ್ರದ ಪದಗಳು ಕೇಳಿಸ್ತಾ ಇರುತ್ತೆ. ಇದರ ಜೊತೆಗೆ ದೇವರ ನಾಮಗಳು ಕೂಡ ಕೇಳಿಸ್ಬೋದು. ಇಂತಹ ಕನಸೇನಾದರೂ ಬಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ ಅನ್ನೋದರ ಸೂಚನೆಯಾಗಿದೆ. ಇನ್ನು ಒಮ್ಮೊಮ್ಮೆ ದೇವರು ಕನಸಲ್ಲಿ ಬಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಗೆಳೆಯರೇ, ಇವಾಗ ಕೆಲವೊಮ್ಮೆ ಒಬ್ಬೊಬ್ಬರಿಗೆ ಬೇಗನೆ ಹುಷಾರು ತಪ್ಪುತ್ತೆ, ಇನ್ನೊಬ್ಬರು ಆರೋಗ್ಯವಾಗಿಯೇ ಇದ್ದು ಬಿಡ್ತಾರೆ. ಯಾಕಂದರೆ ಒಬ್ಬ ಆರೋಗ್ಯವಾಗಿದ್ದರೆ ಮತ್ತು ಅವನ ಜೀವನವು ಯಾವುದೇ ಸಮಸ್ಯೆಗಳಿಲ್ಲದೆ ನಡೀತಾ ಇದ್ದರೆ ಅದರ ಅರ್ಥ ದೇವರು ಅವನ ಬಗ್ಗೆ ಸಂತೋಷವಾಗಿದ್ದಾನೆ ಅಂತ. ಇದನ್ನು ನಾವು ವೃದ್ಧಾಪ್ಯದಲ್ಲೂ ಕೂಡ ನೋಡ್ಬೋದು. ಇನ್ನು ದೇವರನ್ನು ನಾವು ಒಲಿಸಿಕೊಳ್ಳಬೇಕು ಅಂತ ಅಂದರೆ ಅರಿಶಿನ ದೇವತೆಗಳ ಸ್ವರೂಪವಾಗಿದೆ. ಅದು ದೇವತೆಗಳ ಶಕ್ತಿಯನ್ನು ಅಂದರೆ ದೈವ ಶಕ್ತಿಯನ್ನು ಆಕರ್ಷಿಸುತ್ತೆ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ನಿಮ್ಮ ಮನೆಯಲ್ಲಿ ಅರಿಶಿನದ ನೀರನ್ನು ಚಿಮುಕಿಸಿ ದೇವತೆಗಳು ಮನೆಯಲ್ಲಿ ಸಂಚರಿಸ್ತಾರೆ. ಇನ್ನು ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ಕೆಲಸ ಮಾಡಿದ
ಕೆಲಸದಲ್ಲಿ ಯಶಸ್ಸನ್ನು ಪಡೆದ್ರೆ ಅದು ದೇವರು ನಿಮ್ಮ ಬಗ್ಗೆ ಖುಷಿ ಪಡ್ತಿದ್ದಾನೆ ಅನ್ನೋದರ ಸಂಕೇತ. ಯಾಕಂದರೆ ಒಬ್ಬೊಬ್ಬರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅವರಿಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೆಲಸ ಯಾವುದೇ ಸಮಸ್ಯೆ ಇಲ್ಲದೆ ಸರಾಗವಾಗಿ ನಡೀತಾ ಇದೆ ಅಂದರೆ ಅದು ದೇವರ ಕೃಪೆ ಅಂತಾನೆ ಅರ್ಥ ಆಗುತ್ತೆ. ಗೆಳೆಯರೇ, ಯಾವಾಗಾದರೂ ಮನೆಯಲ್ಲಿ ನೀವು ಮಲಗಿದ್ದಾಗ ನಸುಕಿನಲ್ಲೋ ಅಥವಾ ಅದಕ್ಕಿಂತ ಮುಂಚೆನೋ ಮನೆಯಲ್ಲಿ ಯಾರೋ ಗೆಜ್ಜೆ ಹಾಕ್ಕೊಂಡು ನಡೀತಾ ಇರೋ ಶಬ್ದ ಕೇಳ್ಬೋದು. ಈ ರೀತಿ ಗೆಜ್ಜೆ ಶಬ್ದವೇನಾದರೂ ನಿಮ್ಮ ಕಿವಿಗೆ ಬಿದ್ದರೆ, ಯಾರಿಗಾದರೂ ಕೂಡ ಈ ಥರ ಕೇಳ್ತಾ ಇದ್ದರೆ ಅದು ತುಂಬ ಶುಭ ಸೂಚಕದ ಸಂಕೇತ. ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಅಲೆದಾಡ್ತಾ ಇರೋದ್ರಿಂದ ಅವರ ಆಶೀರ್ವಾದದ ಜೊತೆಗೆ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಬರ್ತಿದ್ದಾಳೆ ಅನ್ನೋದು ಅರ್ಥ ಆಗುತ್ತೆ. ಇನ್ನು ದೇವರು ತನ್ನ ಭಕ್ತರ ಮೇಲೆ ಆಶೀರ್ವಾದವನ್ನು ಕರುಣಿಸ್ತಾ ಇರ್ತಾನೆ. ಈ ಮೂಲಕ ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗಿದ್ದೀವಿ ಅಂತ ಅನ್ಕೋಬೋದು. ನಿಮಗೂ ಕೂಡ ಈ ರೀತಿಯ ಅನುಭವಗಳೇನಾದರೂ ಆಗಿದ್ದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅಂತ ಅರ್ಥ. ಈ ಥರದ ಅನುಭವಗಳು ನಿಜವಾಗೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಕಾಮೆಂಟ್ ಮೂಲಕ ನಮಗೂ ಕೂಡ ಅದನ್ನು ತಿಳಿಸಿ. ಸ್ನೇಹಿತರೆ, ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.